ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾವು ದಸರಾ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದೀವಿ. ಚಿಕ್ಕ ವಯಸ್ಸಿಂದ ಹೋಗೇ ಇಲ್ಲ, ಸೊ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಹೋಗಿದ್ವಿ, ಅದಾದ್ಮೇಲೆ ಇವಾಗೇನೆ ಹೋಗ್ತಾ ಇರೋದು. ಮೈಸೂರಿಗೆ ಆವಾಗ ಹೋಗ್ತಿರ್ತೀವಿ, ಬಟ್ ದಸರಾ ಟೈಮಲ್ಲಿ ಹೋಗಿರಲ್ಲ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಈ ದಿನ ಅಂತ. ಸೊ ಗಾಯ್ಸ್, ನಾವು ಇವಾಗ ಮೈಸೂರು ಹೈವೇ ರೀಚ್ ಆಗಿ ಇಲ್ಲಿ ಕೂಡ ಸ್ಟಾಪ್ ಹಾಕಿದ್ವಿ. ಬ್ಯಾಕ್ ವಾಟರ್ಸಲ್ಲಿರೋ ಟೆಂಪಲಿಗೆ ಬಂದಿದ್ದೀವಿ. ವೇಣುಗೋಪಾಲ ಸ್ವಾಮಿ ಅಂತ ಟೆಂಪಲ್ಲು ನೋಡಿ. ಏನು ಸಕ್ಕತ್ತಾಗಿದೆ ಗಾಡಿ. ಕಾರ್ ಬರ್ತದೆ, ಸೈಡ್ ಬಾರು. ನಾವು ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಫೋನ್ ಅಲೋ ಮಾಡೋಕ್ಕೆ ಇರಲಿಲ್ಲ. ಸೊ ಏನಂದರೆ, ನಾನು ಫಸ್ಟ್ ಟೈಮ್ ಒಂದು ದೇವಸ್ಥಾನದಲ್ಲಿ ಕಾಣಿಕೆ ಇಸ್ಕೊಂಡಿಲ್ಲ, ಆಫರಿಂಗ್ಸ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿರೋದು ನಾವು ನೋಡಿದ್ದು. ಆಮೇಲೆ ಒಂದು 500 ಇರಲಿಲ್ಲ, ಯಾರು ಇರಲಿಲ್ಲ. ಫುಲ್ಲು ಸಕ್ಕದಾಯಿತು ಒಳಗಡೆ, ಫುಲ್ ಕ್ಲೀನಾಗಿ ಮಸ್ತಾಗಿ ಮೇಂಟೈನ್ ಮಾಡೋರು ಮಾತ್ರ ನೋಡಿ. ಯಾಕಂದರೆ ಇಲ್ಲಿ ಉಳ್ಳಿದೆ ಅಲ್ಲ, ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ. ಹೋಗಿ ಬಂದಿದ್ದು ಇವಾಗ. ಅದೆಲ್ಲ ಟೆಂಪಲ್ ಎಲ್ಲ ನೋಡಿಕೊಂಡು ಊಟ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ, ಈಸಾಗಿ ಯಾರೂ ಇಲ್ಲ. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ಅಷ್ಟೇ. ನೋಡಿ ಲೊಕೇಶನ್ ಹೆಂಗಿದೆ. ಲೊಕೇಶನ್ ಗ್ಲಾಸ್ ಹೌಸ್ ಅಂತ ಆಚೆ ಇತ್ತು. ಇಲ್ಲಿ ನೋಡಿದ್ರೆ ಬರೀ ಫ್ಲವರ್ ಇದೆ. ಏನು ಮಸ್ತಾಗಿ ಆರ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನೋಡ್ರಿ. ಸಖತ್ತಾಗಿ ಮಾಡೋದಲ್ಲ ಅವ್ರು ಬೇಕು ಅಂದರೆ ಇವಾಗ ಬೇಕಂದ್ರೆ ಕೊಡೋಕ್ಕಾಗಲ್ಲ, ನೀವು ತಿನ್ಕೊಂಬಿಡ್ರಿ ಮನೆ ಹತ್ರ ಸಿಕ್ಕಿದ್ರೆ. ನೋ ಕಮೆಂಟ್ಸ್. ನೋಡ್ರಿ, ಅಲ್ಲಿ ಗ್ಲಾಸ್ ಹೌಸ್ ಅಂತ ಹಾಕಿದ್ದಾರೆ. ಒಳಗಡೆ ನೋಡ್ರಿ ಫುಲ್ ಫ್ಲವರ್. ನೋ ಕಮೆಂಟ್ಸ್. ಎಂಟ್ರಿ ಆನ್ ಆಗುತ್ತೆ. ನಾವು ಹೋಗೋ ವರ್ಷದಲ್ಲಿ ಅದು ಹಾಕ್ತೀನಿ ನೋಡ್ರಿ, ಆ ಲೈಟಿಂಗ್ಸ್ದು. ಇವಾಗ ಹೋಗ್ತಾ ಇರೋ ಡಿಫ್ರೆನ್ಸ್. ನಿನ್ನೆಯಿಂದ ಫ್ರೀ ಎಂಟ್ರಿ ಅಂತ, ಟಿಕೆಟ್ ಇಲ್ಲ. ಸೊ ಎಲ್ಲಿ ಜನ ಬಂದ್ಬಿಟ್ಟವ್ರು ಇವತ್ತು. ಫ್ರೀ ಎಂಟ್ರಿ ಇಲ್ಲೆಲ್ಲ. ಸೊ ಇಲ್ಲೇನೋ ಮಾಡ್ತಾ ಇದ್ದಾರೆ. ದಸರಾ ಬಂದರೆ ಇಲ್ಲ ಕಾನ್ಸರ್ಟ್ ನಡೀತಲ್ಲ, ಅದೆಲ್ಲ ಇಲ್ಲೇ ಅನ್ಸುತ್ತೆ ನಡೆದಿರೋದು. ಒಂದೊಂದೇ ಲೈಟ್ ಸ್ಟಾರ್ಟ್ ಆನ್ ಮಾಡ್ತಾ ಇದ್ದಾರೆ.
ಅಲ್ಲಿಂದ ಇದೆಲ್ಲ ಆನ್ ಮಾಡ್ತಾರೆ. ಅಲ್ಲೋಗಿ ಕುತ್ಕೊತೀವಿ ಗೈಸ್ ನಾವು. ಅಲ್ಲೋಗ್ಬಿಟ್ಟು ಅಲ್ಲಿಂದ ಎಲ್ಲ ನೋಡ್ಕೊಂಡಿರ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಯಿತು ಗೈಸ್. ಜನರು ವಾಯ್ಸ್ ಕೂಗಬೇಕು, ಆವಾಗ ನೀರು ಬರಬೇಕು. ಒಳಗಡೆ KRS ಒಳಗಡೆ ಲೈಟಿಂಗ್ಸ್ ನೋಡಿ, ಹಾಗೆ ತೋರಿಸ್ತೀನಿ ಅಂತ ಇರಲ್ಲ. ಸಕ್ಕತ್ತಾಗಿದೆ ನೋಡಕ್ಕೆ. 2 ಕನ್ಸಾಲು. ಸೊ KRS ಎಲ್ಲ ನೋಡಿಕೊಂಡು ನೀವು ನೋಡಿದಾಗೆ ನಿಮಗೂ ತೋರಿಸ್ಕೊಂಡು ನಾವು ಇವಾಗ ರೂಮಿಗೆ ಹೊರಟಿದ್ದೀವಿ. ರೂಮ್ ಆದಮೇಲೆ ಎಲ್ಲಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಹೋದರೆ ವ್ಲಾಗ್ ಮಾಡ್ತೀವಿ. ನೋಡ್ರಿ ಜನ ಎಷ್ಟು ಕಾರ್ಗಳು ಅಂದರೆ ನೋಡಿ. ಇನ್ನು ಗುಂಗಲ್ಲಿ ನೋಡಿ ಇಷ್ಟ. ಇದು ಟಿ ವಿ ಇದೆ, ಇಲ್ಲಿ 2 ವಾಟರ್ ಬಾಟಲ್, ಕಾಫಿ ಪುಡಿ, ಟೀ ಪುಡಿ, ಆಮೇಲೆ ವಾಶ್ರೂಮ್, ಡ್ರೆಸ್ ಕೊಡೋಕ್ಕೆ ಅಷ್ಟೇ ಗೈಸ್. ಸೊ ಇಲ್ಲಿ ಸ್ಟೇ ಆಗ್ತಾ ಇದ್ದೀವಿ. ಸೊ ಗೈಸ್ ರೂಮಿಂದ ನಾವು ಇವಾಗ ಮೈಸೂರು ಪ್ಯಾಲೇಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ನೋಡೋಕ್ಕೆ. ಅಲ್ಲಿಂದ ಹಂಗೆ ಊಟ ಮಾಡ್ಕೊಂಡು ವಾಪಸ್ ಹೇಳಂಗಿದ್ರೆ ಹೇಳಿ ಹೇಳಿ ನಮ್ಮ ಬ್ಲಾಗ್ಗೆ ನೋಡಿ. ನಾಚ್ಕೊಂತವ್ರೆ ಮಾತ್ರಲ್ಲ ಗೈಸ್ ಇವರು. ಇಷ್ಟೇನೇನೆ ಇನ್ನೊಂದು ಹೇಳ್ಬಿಟ್ಟು ಏನು ಅನಿಸ್ತಾ ಇದೆ, ಹೆಂಗೆ ಅನಿಸ್ತಿದೆ, ಇವತ್ತು ಹೆಂಗಿತ್ತು? ಚೆನ್ನಾಗಿತ್ತು ಅಷ್ಟೇ. ಬೆಳಗಿಂದ ಏನನ್ನಿಸ್ತು? ಎಲ್ಲ ಚೆನ್ನಾಗಿತ್ತಾ? ನೋ ಕಮೆಂಟ್ಸ್. ಸೂಪರ್. ನೀನೇ ಹೇಳೋದು. ನಾಳೆ ಹೇಳ್ತೀನಿ. ನಾನು ನಾಳೆ ಹೇಳ್ತೀನಿ. ಏನಂದರೆ ಮೈಸೂರು ಪ್ಯಾಲೇಸ್ ನೋಡೋಕೆ ನಾವು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಗಾಡಿಲ್ಲ ಬಂದಿರೋದು. ಕಾರು ಅಲ್ಲಿ ಪಾರ್ಕ್ ಮಾಡ್ಬಿಟ್ಟೆ, ಯಾಕಂದರೆ ಫುಲ್ಲು ಟ್ರಾಫಿಕ್ಕು. ಹಂಗಾಗಿ ಆರಾಮಾಗಿ ಪೀಸಾಗಿ ನಡ್ಕೊಂಡು ಲೈಟಿಂಗ್ಸ್ ಎಲ್ಲ ಬಾರ್ಬರಿಯಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮಸ್ತಾಗಿ. ಚಳಿ. ಸೊ 1.5 ಕಿಲೋಮೀಟರ್ ನಡ್ಕೊಂಡು ಕೊನೆಗೂ ಬಂದ್ವಿ ನೋಡಿ. ಎಂಟ್ರೆನ್ಸ್ ಏನು ಮಸ್ತಾಗಿದೆ. ಅಷ್ಟೇ ತೋರಿಸ್ತೀನಿ ರೀ, ಏನು ಸಕ್ಕತ್ತಾಗಿದೆ ಅಂದರೆ. ನೋಡಿ ಏನು ಮಸ್ತಾಗಿದೆ ಅಂತ. ಕರೆಂಟ್ ಬಿಲ್ ಯಾರು ಕಟ್ತಾರೋ ಗೊತ್ತಿಲ್ಲ. ಕರೆಂಟ್ ಬಿಲ್ ಯಾರು ಕಟ್ತಾರೆ ಅಂತ ಇವ್ರು ಹೇಳ್ಬೇಕು. ಕರೆಂಟ್ ಬಿಲ್ ಯಾರು ನಂಗೆ ಗೊತ್ತಿಲ್ಲ. ಏನು ಕಟ್ತಾರೆ ಇವರೇ ಕಟ್ಟೋದು ಕರೆಂಟ್ ಬಿಲ್. ಗೌರ್ಮೆಂಟ್ ಕಟ್ಟೋದಷ್ಟು ಗೊತ್ತಿಲ್ಲ.
ಜೋಶಲ್ಲಿ ನಡ್ಕೊಂಬಂದ್ಬಿಟ್ವಿ. ತಿರ್ಗಾ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಕಾಲು ಬೇರೆ ಹೆವಿ ನೋಡ್ತಾ ಇದೆ ಗೈಸ್. ಯಪ್ಪ ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಊಟ ಮಾಡಿ ತಿರ್ಗಾ ರೂಮ್ ಆದಮೇಲೆ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಎಗ್ ರೈಸ್ ತಿನ್ನೋಕ್ಕೆ ಇಲ್ಲಿ ಕಳಿಸಿದ್ವಿ. ಅಲ್ಲಿ ಆಮ್ಲೆಟ್ ರೆಡಿ ಆಗ್ತಿದೆ. ಏನಂದರೆ ಕಾಳುಗಳು ಫುಡ್ಡೇ ಮಸ್ತ್ ಗೈಸ್. ಚೆನ್ನಾಗಿದಲ್ಲ. ಏನಂದರೆ ಕಾಳುಗಳು ಅಷ್ಟು. ಸೊ ರೂಮ್ಗೆ ಹೋಗಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ಎದ್ದೊಳ್ತೀವಿ ಅಷ್ಟೇ. ನಾವು ಬೆಳಗ್ಗೆ ರೆಡಿಯಾಗಿ ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಮ ರೂಮಲ್ಲಿ ಗೈಸ್ ನಾವು ರೂಮ್ ಚೆಕ್ಔಟ್ ಆಗ್ಬಿಟ್ಟು ಇವಾಗ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇನೇನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವರಿಬ್ರು ಸುಮ್ಮನೆ ನೋಡ್ರಿ, ತೋರಿಸ್ಬಿಡಿರ್ನ ಅಷ್ಟೇ ಗೈಸ್. ಅವ್ರ ಮನೆಗೆ ಏನೋ ಬೇಕಂತೆ ಗೈಸ್. ಸೌದೆ ನೀರು ತೊಗೊಳ್ತಾರೆ. ನಿಮಗೂ ಏನೋ ಇಷ್ಟ ಆದರೆ ಬಂದ್ಬಿಡಿ. ನಮ್ಗೇನು ಬೇಡ. ಸವಾರಿ ಕೊಡೋಕ್ಕೆ ಇವಾಗ ನಾವೇನು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಚಾಮುಂಡಿ ಝೂಗೆ ಬಂದಿದ್ದೀವಿ ಗೈಸ್. ಎಂಟ್ರೆನ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ. ಮಟನ್ ಬಿರಿಯಾನಿ, ಏನು ಮಟನ್ ಫ್ರೈ ಅಷ್ಟೇ. ಜೋರಾಗಿ ಮಾತಾಡಿದ್ರೆ ಕಾಪಿರೈಟ್ಸ್ ಬರಲ್ಲ. ಬರುತ್ತೆ. ಬೇಗ ಮಾತಾಡ್ಬಿಡು. ಸಾಂಗ್ ಆಫ್ ಆಯ್ತು ಗಾಯ್ಸ್. ಮಟನ್ ತಿಂದಾದ್ಮೇಲೆ ಫುಲ್ಲು ಮಾದ ಏನೋ ಒಂಥರ. ಗಾಯ್ಸ್ ಸರ್ಕಸಿಗೆ ಬಂದಿದ್ದೀವಿ ನಾವು ಇವಾಗ. ಹೋಗೋಣ ಅಂದ್ರೆ ಬೇಡ ಅಂತ ಗೈಸ್. ಹೋಗೋದು ಬೇಡ, ಮನೆಗೆ ಹೋಗೋಣ, ಮನೆಗೆ ಮಾಡೋಣ, ಬೆಳಗಿನ ಅಂತವಳೆ. ಏನು ಮಾಡೋದು ನೋಡ್ರಿ ಗಾಯ್ಸ್. ಹೊಡಿತಾವಳೆ ಜಿಮ್ ಹೊಡಿ. ನಿಂದಿದೆಯಾ? ನಾವು ಇವ್ರಿಗಿಂತ ಮುಂಚೆ, ನಮಗಿಂತ ಮುಂಚೆನೇ ಜಿಮ್ಗೆ ಹೋಗ್ತಾರೆ. ನನ್ನ ಜಿಮ್ ಬಾಡಿ ಅಂತ, ಇವಳು ಜಿಮ್ ಬಾಡಿ ಆಗುತ್ತೆ. ಗಾಯ್ಸ್ ಇದು ನೋಡಿ ಎಕ್ಸಿಬಿಷನ್ಗೆ ಬಂದಿದ್ದೀವಿ ನಾವು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವನು ಸ್ವಲ್ಪ ಏನೋ ತಗೊಂಡವನೇ ಮನೆಗೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ಫುಡ್ ಕೋರ್ಟ್ ಇರೋ ಕಡೆ. ಶವರ್ಮ ತಿನ್ನಕ್ಕೆ ಬಂದಿದ್ದೀವಿ. ಸೊ ಶವರ್ಮ ತಿನ್ಕೊಂಡು ಮನೆಗೆ ಹೋಗೋದಷ್ಟೇ. ಸೊ ಇಲ್ಲಿಗೆ ನಾವು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.